ಇವರು ಮನೆಯಲ್ಲಿ ಮಾತೇ ಆಡಲ್ಲ, ಟಿವಿನಲ್ಲಿ ಮಾತೇ ನಿಲ್ಸಲ್ಲ. ಏನು ಕನ್ನಡದಲ್ಲಿ ಇಂಟರ್ವ್ಯೂಗಳೇ ಇಲ್ಲ, ಯಾರಿಗೂ ಕೊಟ್ಟಿಲ್ವಾ ಅಥವಾ ಯಾರು ಕೇಳಿಲ್ವಾ? ಅವ್ರು ಬೈಬೇಕು ಅಂತಂದ್ರೆ ಅದನ್ನೇ ನನಗೆ ಫಾರ್ವರ್ಡ್ ಮಾಡ್ತಾರೆ. ಪಕ್ಕದಲ್ಲಿ ಇರ್ತೀವಿ, ಮಾತಾಡಲ್ಲ ಅವಳು, ಏನೋ ಒಂದು ಮೆಸೇಜ್ ಕಳಿಸಿ ಒಂದು ಕಾಮಿಡಿ ಇರ್ಬೋದು ಅಂದ್ರೆ ಈ ಹೆಣ್ಮಕ್ಳು ಜಿರ್ಲೆಗೆ ತೋರಿಸೋಷ್ಟು ಭಯ ಭಕ್ತಿ ಗಂಡನಿಗೆ ತೋರ್ಸಲ್ಲ ಅಂತ ನಿಮ್ಮನ್ಲಂಗೆ. ಈ ಪಂಚ್ಗಳೆಲ್ಲ ಶೋಲ್ ಇಟ್ಕೊ, ನನ್ನ ಹತ್ರ ಅಲ್ಲ. ನೋ ಕಾಮೆಂಟ್ಸ್. ಅಲ್ಲ ಕೀರ್ತಿ, ಇಂಟರ್ವ್ಯೂ ನಾಯಿ ಬರೋಂಗಿಲ್ವಾ? ನಾವೇ ಬಂದಿದ್ದೀವಿ. ನಮ್ಮಲ್ಲಿ ಕನ್ನಡ ಚಾನಲ್ಗಳು ಎಲ್ಲ ಚಾನಲಲ್ಲೂ ಅಕ್ಕುಲ್ ಮನೆ ಮಗ ಅಂತ ನಂಗೆ ಇವ್ರ ಡಿ ಎನ್ ಎ ಮೇಲೆ ಡೌಟ್. ಮನೆ ಮಗನ ಅಥವಾ ಮನಿ ಮಗನ? ಯಾವ್ಯಾವ ಚಾನಲ್ನ ಯಾವ್ಯಾವ ಮನೆ ಅಂತ ಹೇಳ್ಬೋದಾ ಅಂತ. ತವ್ರ ಮನೆ ಯಾವುದು, ಹೆಂಡತಿ ಮನೆ ಯಾವುದು, ಪಕ್ಕದ ಮನೆ? ಒಬ್ಬ ಟಿವಿ ಆಂಕರ್ ಆಗಿ ಸುಖ ಸಂಸಾರಕ್ಕೆ ಒಂದು ಸೂತ್ರ ಹೇಳಬೇಕು ಅಂದ್ರೆ ಏನ್ ಹೇಳ್ಬೋದು ಅಕ್ಕುಲ್? ಸೆಟ್ ಆಫ್ ಬಾಕ್ಸು ಟಿವಿಗಿರ್ಲಿ, ಜೀವನಕ್ಕಲ್ಲ. ನೋಡಿದ್ರೆ ನನ್ನ ಬಗ್ಗೆ ಒಂದು ರೂಮರ್ ಇದೆ, ಏನು ಹೇಳಿ? ತುಂಬಾ ಪೊಸೆಸಿವ್ ಯಾರು? ಕೋರ್ಸ್ ಇರ್ಲೇಬೇಕು. ನೀವು ಆಡೋ ಆಟಕ್ಕೆ ನಾವು ಆಡೋ ಆಟಕ್ಕೆ ನಾವು ಸ್ಕ್ರೀನ್ ಮುಂದೆ ಆಡ್ತೀವಪ್ಪ, ನೀವು ಸ್ಕ್ರೀನ್ ಹಿಂದೆ ಆಡ್ತೀರಾ. So congratulations for we ಕೀರ್ತಿ, ನಿಮ್ ಪ್ರೋಗ್ರಾಮ್ ಅಲ್ಲಿ ಅಳ್ಸಲ್ಲ ಅನ್ಕೊಂಡೆ, ನನ್ಗೂ ಬರ್ತಾ ಇದೆ ಅಳು. ತುಂಬಾ ಚೆನ್ನಾಗಿ. ಏನಪ್ಪ ಸರ್ಪ್ರೈಸ್ ಕೀರ್ತಿ? ನನ್ಗೆ ತುಂಬಾ ಖುಷಿ ಆಯ್ತು. ಇವ್ರನ್ನು ಎಲ್ರ ಜೊತೆ ಹಂಚ್ಕೊಳಕ್ಕೂ ನನ್ಗೆ ತುಂಬಾನೇ ಖುಷಿ. ಹಂಗ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಿಮ್ಮ ಹೆಂಡತಿಗೆ ನಾರ್ಮಲ್ ಆಗಿ ಗುಡ್ ನೈಟ್ ಹೇಳ್ತೀರಾ ಅಥವಾ ಸುದರ್ಶನ್ ಸಿಲ್ಕ್ ಸರ್ಪಿಸುವ ಗುಡ್ ನೈಟ್ ಅಸೋಸಿಯೇಟ್ ಸ್ಪಾನ್ಸರ್ ಇಂಡಿಯಾ ಸ್ವೀಟ್ ಹೌಸ್, ರಾಗ ಆರ್ಟ್ಸ್ ಎಲ್ಲ ಹಂಗೆ ಹೇಳ್ತೀರಾ? ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ಸ್ ಹೆಲ್ಪ್ ಆಗುತ್ತೆ, ಆದ್ರೆ ಅಕುಲ್ ಹೋಗಿ ಬಂದ್ಮೇಲೆ ಅಕುಲ್ ಅವರಿಂದ ಬಿಗ್ ಬಾಸ್ ಹೆಲ್ಪ್ ಆಗಿದೆ. ಹೌದು ಸ್ವಾಮಿ. ಹಿಂಗೆ ಏನ್ ಗುರು ನೀನು? ನಮ್ಮ ಚಾನಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇಟ್ಕೊಂಡ್ರಪ್ಪ ಕೀರ್ತಿನ ಒಂಚೂರು. ಅಕುಲ್ ಅವರು ಹೆಂಡತಿ ಮಾತನ್ನ ತುಂಬಾ ಕೇಳ್ತಾರೆ, ಬೇರೆಯವ್ರ ಹೆಂಡತಿ ಮಾತಾದ್ರೂ ಕೇಳ್ತಾರೆ. ಅಕುಲ್ ಕನ್ನಡದಲ್ಲಿ ಕಾಸ್ಟ್ಲಿಯೆಸ್ಟ್ ಆಂಕರ್. ಅದನ್ನ ನಿನಗೆ ಕೊಡ್ತೀನಿ, ನೀನು ಹೇಳು. ಸೀರಿಯಸ್, ಬಿಕಾಸ್ ನೀನ್ ನೋಡಿದ್ಯಾ ಏನು? ಒಂದೇ ಟೈಮಲ್ಲಿ ಕಲರ್ಸ್ ಕನ್ನಡ, ಜಿ ಕನ್ನಡ ಮತ್ತು ಸ್ಟಾರ್ ಸುವರ್ಣ ಮೂರರಲ್ಲೂ ರಿಯಾಲಿಟಿ ಶೋ ಬಂದ್ರೆ ಯಾವ್ದು ಒಪ್ಕೋತಾರೆ ಅಕುಲ್? ಇತ್ತೀಚೆಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಶೋ, ಈ ಶೋ ನನಗೆ ಸಿಗ್ಬೇಕಾಗಿತ್ತು ಅಂತ ಅಕುಲ್ ಅವ್ರ ಮನಸ್ಸಲ್ಲಿದೆ. ಎಲ್ಲರೂ ನಿನ್ನ ಸ್ವಂತ ಫ್ಯಾಮಿಲಿನೇ ನಿನ್ ಬೇಡ ಹೋಗಿ ಸಾಯಿರಿ ಏನಾದ್ರು ವಿಷ ಕುಡ್ಕೊಂಡು ಅಂತ ಹೇಳಿದ್ರು. ಇದರಲ್ಲಿ ಇಲ್ಲಿ ಅಮೃತನ ಕೊಟ್ಟು ನಮ್ಮ ಬದುಕಿಸಿರುವಂತ ಕನ್ನಡ ತಾಯಿನ ನಾವು ಮರೆಯಕ್ಕಾಗತ್ತ? ಬದುಕಿದ್ದು ಜಟಕ ಬಂಡಿ, ಇದು ENT ಕ್ಲಿನಿಕ್ ಬಂಡಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.